ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ರೀತಿ ಅಭಿಷೇಕಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಹಿಂಗೊಂದು ಸ್ಟೀಲ್ ಪಾತ್ರೆ ಇಟ್ಕೊಂಡು ಅದ್ರ ಒಳಗಡೆ ಒಂದು ಸ್ಟೀಲ್ದು ಇದು ಬರುತ್ತಲ್ಲ, ಏನು ಬಾಕ್ಸ್ ಉದ್ದದು ತುಪ್ಪದ ಬಾಕ್ಸ್, ಇದು ಖಾಲಿಯಾಗಿತ್ತು. ಸೊ ಹಂಗಾಗಿ ಅದ್ರ ಮೇಲೆ ಇದು ಹಿಂಗೆ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಅಭಿಷೇಕ ಮಾಡಿದಾಗ ಎಲ್ಲ ಇದ್ರೊಳಗಡೆ ಬರುತ್ತೆ, ಆಮೇಲೆ ಗಿಡಗಳಿಗೆ ಹಾಕ್ಬೋದು. ಸೊ ಹಂಗಾಗಿ ಹಿಂಗೆ ಇಟ್ಕೊಂಡಿದ್ದೀನಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಪಾತ್ರೆ ಇದೆ, ಪಾತ್ರೆ ತೊಳಿಬೇಕು. ಎಲ್ಲ ಶೆಲ್ಫೆಲ್ಲ ಒರೆಸಾಯಿತು. ಸೊ ಈಗ ಒಂದು ಸ್ವಲ್ಪ ಕಾಫಿ ಕುಡಿಯೋಣ ಅಂತ. ನೆನ್ನೆ ನನ್ನ ಮಗಳು ಸ್ಟವ್ ಎತ್ಬಿಟ್ಟು ಒತ್ತಿಸ್ಬಿಟ್ಟಿದ್ದಾಳೆ ಸೈಡು. ಸೊ ಇಳಿಸಿ ಇಟ್ಟಿದ್ದೀನಿ. ಈಗ ಹಾಲು ಬಿಸಿ ಆದಮೇಲೆ ಕಾಫಿ ಮಾಡ್ಕೊಂಡು ಕುಡಿಬೇಕು. ಎಲ್ಲ ಆಗಿದೆ. ಚಪಾತಿ ಮತ್ತು ಟೊಮೊಟೊ ಪಲ್ಯ ಮಾಡಿದ್ದೆ ತಿಂಡಿಗೆ. ಟೊಮೊಟೊ ಪಲ್ಯ ಇನ್ನೂ ಇಷ್ಟಿದೆ, ಚಪಾತಿ ಹಿಟ್ಟು ಇದೆ ಇನ್ನು. ಸಾಯಂಕಾಲಕ್ಕೆ ನಮ್ಮ ಹಸ್ಬೆಂಡ್ ನನಗೆ ಇಡು ಬಂದಾಗ ತಿಂತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಎಲ್ಲ ಆಯಿತು. ಈಗ ಹಾಲು ಕಾಯಿಸ್ಕೊಂಡು ಕುಡಿಬೇಕು. ಎಲ್ಲ ಕ್ಲೀನಾಗಿದೆ. ಆಮೇಲೆ ಸ್ನಾನ ಮಾಡಿ, ಈಗ ಕಾಫಿ ಕುಡಿದ್ಮೇಲೆ ಕಸ ಹೊಡೆದು ನೆಲ ಒರೆಸಿ ಆಮೇಲೆ ಸ್ನಾನ ಮಾಡಿ ಪೂಜೆ ಸ್ಟಾರ್ಟ್ ಮಾಡಬೇಕು. ಮಾಡಿದ್ಮೇಲೆ ತೋರಿಸ್ತೀನಿ. ಪೂಜೆ ಸ್ಟಾರ್ಟ್ ಆದಾಗ ನಾನೇನು ಮಾತಾಡಲ್ಲ, ಯಾಕಂದರೆ ನಾನು ಅಭಿಷೇಕದ್ದು ಮಂತ್ರ ಹಾಕಿರ್ತೀನಿ. ಅದು ಪಠನೆ ಆಗ್ತಾ ಇದ್ದಾಗ ಮನಸ್ಸಲ್ಲಿ ನಾವು ಹೇಳ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ನಾನು ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಮಾಡಿದ್ರೆ ಅದಷ್ಟು ಶ್ರೇಯಸ್ಸಲ್ಲ. ಅಂದರೆ ಒಳ್ಳೆಯದು ಆಗಬೇಕು ಅಂದರೆ ಒಂದು ಸ್ವಲ್ಪ ನಾವು ಇದು ಮಾಡಬೇಕಲ್ಲ. ಸೊ ಹಂಗಾಗಿ ಈಗ ನೋಡಿ ಈ ಥರ ಇದೆ. ಎಲ್ಲ ಆದಮೇಲೆ ಪೂಜೆ ಮಾಡಬೇಕಾದ್ರೆ ತೋರಿಸ್ತೀನಿ ಹೇಗಿರುತ್ತೆ ಏನು ಅನ್ನೋದು. ಪೂಜೆ ಮಾಡಬೇಕಾದ್ರೆ ಅದನ್ನು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ಇನ್ನೊಂದೇನು ಅಂದರೆ, ಸ್ಟೀಲ್ ಪಾತ್ರೆ ಇಲ್ಲ ಅಂದರೆ ಪಂಚಲೋಹದ್ದು, ಇಲ್ಲ ಅಂದರೆ ಬೆಳ್ಳಿದು, ಆ ಥರ ಪಾತ್ರೆಯಲ್ಲಿ ನಾವು ಅಭಿಷೇಕಕ್ಕೆ ಇಟ್ಕೋಬೇಕು. ಇಲ್ಲ ಕೆಲವರು ಸಿಲ್ವರ್ ಪಾತ್ರೆ ಇಡ್ತಾರೆ. ಅದು ನಂಗೆ ಗೊತ್ತಿರಲಿಲ್ಲ, ನಮ್ಮ ಅಕ್ಕ ಹೇಳಿದ್ಲು. ನಾನು ಎಲ್ಲ ಪಾತ್ರೆ ಯೂಸ್ ಮಾಡ್ಬೋದು ಅಂದ್ಕೊಂಡಿದ್ದೆ, ಬಟ್ ಸಿಲ್ವರ್ ಪಾತ್ರೆ ಆ ಥರದ್ದೆಲ್ಲ ಯೂಸ್ ಮಾಡೋಂಗಿಲ್ವಂತೆ. ಸ್ಟೀಲ್ ಓಕೆ ಎಲ್ಲ, ಯಾಕಂದರೆ ಎಲ್ಲರ ಮನೇಲೂ ಪಂಚಲೋಹದ್ದು ಬೆಳ್ಳಿದು ಇಟ್ಕೊಂಡಿರಲ್ಲ. ಸ್ಟೀಲ್ ಎಲ್ಲರ ಮನೇಲಿ ಇರುತ್ತೆ, ಹಂಗಾಗಿ ಸ್ಟೀಲ್ ಯೂಸ್ ಮಾಡ್ಬೋದಂತೆ. ಅದು ಬಿಟ್ಟರೆ ಸ್ಟೀಲ್ ಬಿಟ್ಟರೆ ನೆಕ್ಸ್ಟು ಪಂಚಲೋಹ, ಅದು ಬಿಟ್ಟರೆ ಬೆಳ್ಳಿ. ಚಿನ್ನ ಇರೋರು ಚಿನ್ನದಲ್ಲಿ ಮಾಡ್ಕೋಬೋದು, ಅಷ್ಟೊಂದು ಯಾರು ಇಟ್ಕೊಂಡಿರಲ್ಲ, ದೊಡ್ಡವ್ರು ಇಟ್ಟಿರ್ತಾರೆ. ಸೊ ನಮ್ಮ ಲೆವೆಲಿಗೆ ಈಗ ಸ್ಟೀಲ್ ಇದೆ ನಮ್ಮ ಮನೇಲಿ. ಸೊ ಹಂಗಾಗಿ ನಾನು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಾಫಿ ಕುಡಿದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋಗಬೇಕು. ಸೊ ಬನ್ನಿ, ಇರುತ್ತೆ ಇವತ್ತಿನ ದಿನ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಈ ವಿಡಿಯೋದಲ್ಲಿ, ನೋಡಿ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನ ಹೇಗೆ ಮಾಡ್ತೀನಿ ಏನು ಅನ್ನೋದನ್ನ ನೆಕ್ಸ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೆಗೆದು ಇದರಲ್ಲಿ ಆ್ಯಡ್ ಮಾಡ್ತೀನಿ, ನೋಡಿ. ಸೊ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಗೈಸ್. ಥ್ಯಾಂಕ್ ಯು. ಸೊ ಗೈಸ್, ಈಗ ಅಭಿಷೇಕ ಎಲ್ಲ ಆಯಿತು. ಅಭಿಷೇಕ ಎಲ್ಲ ಆದಮೇಲೆ ದೇವರೆಲ್ಲ ಮತ್ತೆ ನೀಟಾಗಿ ಒಂದು ಸ್ವಲ್ಪ ಹಂಗೆ ನೀರಲ್ಲಿ ತೊಳೆದು ಎಲ್ಲ ನೀಟಾಗಿ ಒಂದು ವಸ್ತ್ರದಲ್ಲಿ ಒರೆಸಿ, ಅದಕ್ಕೆ ದೇವ್ರಿಗೆ ಒರ್ಸೋಕ್ಕೆ ಅಂತಲೇ ಸಪ್ರೇಟ್ ಇಟ್ಕೊಂಡಿದ್ದೀನಿ ನಾನು.
ಆ ಬಟ್ಟೆನಲ್ಲೆಲ್ಲ ನೀಟಾಗಿ ನೀರೆಲ್ಲ ಹೋಗೋ ಥರ ಒರೆಸ್ಬಿಟ್ಟು ಅದೇನು ಪ್ಲೇಟ್ ತಂದಿದ್ನಲ್ಲ ಚಿಕ್ಕ ಚಿಕ್ಕದು ಅದಕ್ಕೆ ಅಕ್ಕಿ ತುಂಬಿ ಅದರೊಳಗಡೆ ವಿಗ್ರಹನ ಅದಕ್ಕೆ ಗಂಧ ಇಟ್ಬಿಟ್ಟು ಇನ್ನೇನು ಜಾಸ್ತಿ ಇಡೋಕ್ಕಾಗಲ್ಲ, ಚಿಕ್ಕ ಇರೋದ್ರಿಂದ ಗಂಧ ಒಂದು ಇಡ್ಬೋದಷ್ಟೇ. ಸೊ ಗಂಧ ಎಲ್ಲ ಇಟ್ಬಿಟ್ಟು ಅಲಂಕಾರ ಮಾಡಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾನು ಮಾಡಿದ್ದು ಬರೀ ಪಂಚಾಮೃತ ಅಭಿಷೇಕ, ಸೊ ಹಂಗಾಗಿ ಜಾಸ್ತಿ ಹೊತ್ತೇನು ಹಿಡಿಲಿಲ್ಲ, ಬೇಗ ಆಗೋಯ್ತು. ಮತ್ತು ಹೊಸ ವಿಗ್ರಹ ತಂದಾಗ ಮನೆಗೆ ನಮ್ಮ ಕಡೆಯಲ್ಲಿ ಇದು ಪುರೋಹಿತರು ಇರ್ತಾರಲ್ಲ, ಅಂದರೆ ಸ್ವಾಮಿಗಳು ಆ ಥರ ಅಂತಾರೆ ನಮ್ಮ ಕಡೆ, ಅವ್ರನ್ನ ಕರೆಸಿ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಅಂತ ಮಾಡಿಸ್ತಾರೆ. ಸೊ ನಾನು ಅದೆಲ್ಲ ಏನು ಮಾಡೋಕ್ಕೋಗಿಲ್ಲ, ಯಾವಾಗ ತಂದ್ರೂ ಹಿಂಗೇ ನಾನು ಯಾವಾಗ್ಲೂ ಮಾಡ್ಕೊಳೋದು ಮನೇಲೇ. ಸೊ ಯಾವಾಗಾದರೂ ಒನ್ ಟೈಮ್ ನಾವು ರುದ್ರಾಭಿಷೇಕ ಆ ಥರ ಏನಾದರೂ ಇಟ್ಕೊಂಡಾಗ ಆವಾಗ ಅದು ಆಗೋಗುತ್ತಲ್ಲ. ಸೊ ನಾನು ಇದಕ್ಕೇನು ಸಪ್ರೇಟಾಗಿ ಅವ್ರನ್ನ ಕರೆಸಿ ಮಾಡೋಕ್ಕೇನು ಹೋಗಿಲ್ಲ. ನನಗೆ ಹೆಂಗೆ ಬರುತ್ತೋ ಒಟ್ನಲ್ಲಿ ಭಕ್ತಿ ಇರಬೇಕಲ್ವ ಮನಸ್ಸಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ, ಎಲ್ಲ ಒಳ್ಳೆಯದಾಗಲಿ ಅಂತ. ಸೊ ನೋಡಬೇಕು ಮುಂದಕ್ಕೆ ಹೇಗೆ ಇರುತ್ತೆ ಅಂತ. ಈಗ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಕೂಡ ಎಲ್ಪ್ ಮಾಡೋದ್ಲೆಲ್ಲ ಸ್ವಲ್ಪ ಟೈಮ್ ಆಗೋಗಿತ್ತು. ನಾನು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಾನು ಬೆಳಗ್ಗೆ ಮಾಡಲಿಲ್ಲ. ಸೊ ಸಾಯಂಕಾಲ ಮಾಡೋಣ, ಟೈಮೇ ಆಗೋಯ್ತು, ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 11 ಗಂಟೆ ಆಯಿತು. ಆ ಟೈಮಲ್ಲಿ ಏನು ನಾನು ಅಭಿಷೇಕ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ. ಇನ್ನೇನು ಆಲ್ರೆಡಿ ಮಧ್ಯಾಹ್ನ ಆಗ್ತಾಯಿದೆ, ಸರಿ ಬೇಡ ಸಂಜೆ 6 ಗಂಟೆ ಮೇಲೆ ಗೋಧೂಳಿ ಲಗ್ನದಲ್ಲಿ ಮಾಡೋಣ, ಅದು ಒಳ್ಳೆಯ ಟೈಮು ಕೂಡ, ಸೊ ಚೆನ್ನಾಗಿರುತ್ತೆ ಅಂಥೇಳ್ಬಿಟ್ಟು. ಆಮೇಲೆ ನನ್ನ ಕೈ ನೋವು ಯಾಕೋ ತುಂಬ ಜಾಸ್ತಿ ಬಂದುಬಿಡ್ತು ಬೇರೆ ಕೆಲಸ ಎಲ್ಲ ಮಾಡಿ. ಮಗಳು ಬಂದರೆ ಅವಳು ಒಂದು ಸ್ವಲ್ಪ ನೆಲ ಎಲ್ಲ ಒರೆಸಿ ಕಸ ಎಲ್ಲ ಹೊಡೆದು ನೆಲ ಒರೆಸ್ಕೊಡ್ತಾಳೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೇಲಿದ್ದೆ, ರೆಸ್ಟ್ ಮಾಡ್ತಾಯಿದ್ದೆ. ಸೊ ಅವಳನ್ನ ಸ್ಕೂಲಿಂದ ಕರ್ಕೊಂಬಂದಮೇಲೆ ನಾನು ಅವಳಿಗೆ ಹೇಳಿದೆ, ಈ ಥರ ಎಲ್ಲ ಮಾಡಿಕೊಡು, ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ ಅಂತ. ಆಯಿತು ಮಮ್ಮಿ ಅಂತ ಅವಳು ನೆಲ ಎಲ್ಲ ಒರೆಸಿ ಕಸ ಹೊಡೆದು ನೆಲ ಒರೆಸಿ ನನಗೆ ಎಲ್ಲ ರೆಡಿ ಮಾಡಿಕೊಟ್ಲು. ನಾನು ಸ್ನಾನ ಮಾಡ್ಕೊಂಬಂದು ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಅಭಿಷೇಕ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀನಿ ಫೈನಲ್ಲು. ಇದಾದಮೇಲೆ ಸಾಂಬ್ರಾಣಿ ಕೂಡ ಹಾಕ್ತೀನಿ. ಅದು ನಾನು ಯಾವಾಗಲೂ ಮಂಗಳವಾರ ಶುಕ್ರವಾರ ಯಾವಾಗೂ ರೆಗ್ಯುಲರಾಗಿ ಹಾಕ್ತೀನಿ. ಸೊ ಅದು ಹಾಕೋದ್ರಿಂದ ನಮ್ಮ ಮನೆಯಲ್ಲಿರೋ ನೆಗೆಟಿವಿಟಿ ಎಲ್ಲ ಒಂದು ಸ್ವಲ್ಪ ದೂರ ಆಗುತ್ತೆ ಅನ್ನೋದು ಒಂದು ಇದರಿಂದ ಹಾಕೋದು. ಎಲ್ಲರೂ ಹಾಕ್ತಾರೆ ಸಾಮಾನ್ಯವಾಗಿ, ಸೊ ನಾನು ಕೂಡ ಹಾಕ್ತೀನಿ. ಸೊ ಹೀಗಿತ್ತು ಏನು ಅಂತ ನೋಡಿದ್ರಲ್ಲ ಪೂಜೆ. ತಪ್ಪಿದರೆ ಹಂಗೆ ಹೊಟ್ಟೆಗೆ ಹಾಕೋಬಿಡಿ ಅಷ್ಟೇ. ಸೊ ಬನ್ನಿ ಈಗ ಸಾಂಬ್ರಾಣಿ ಹಾಕೋಣ. ಸೊ ಗೈಸ್, ಈಗ ಪೂಜೆ ಎಲ್ಲ ಆಯಿತು, ಅಭಿಷೇಕ ಮಾಡಿದ್ದು ನೋಡಿದ್ರಿ ನೀವು. ನಾನೊಂದು ಪಂಚಾಮೃತ ಅಭಿಷೇಕ ಅಷ್ಟೇ ಮಾಡಿದ್ದು. ಸೊ ಅದ್ರದ್ದು ಹಾಡಾಕಿ ಅಂದರೆ ಮಂತ್ರ ಹಾಕಿದ್ದೆ ಟಿ ವಿನಲ್ಲಿ. ನನಗೆ ಬರಲ್ವಲ್ಲ ಹೇಳೋಕ್ಕೆ, ಬಂದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದು ಸರಿ ಹೋಗಲ್ಲ, ಅದು ನೆಗೆಟಿವ್ ಎನರ್ಜಿ ಬಂದಂಗೆ ಲೆಕ್ಕ. ಸೊ ಹಂಗಾಗಿ ನಾನು ಟಿ ವಿನಲ್ಲೇ ಆನ್ ಮಾಡಿಬಿಟ್ಟಿದ್ದೆ, ಮಾತಾಡ್ದಿರ ಫುಲ್ ಅಭಿಷೇಕ ಆಗೋವರೆಗೂ ಅಭಿಷೇಕ ಮಾಡಿ ಆಮೇಲೆ ಅದೇನು ಒಂದು 3 ಮಿನಿಟ್ಸ್ ಪಂಚಾಭಿಷೇಕ ಅಂದರೆ ಒಂದು 3 ಮಿನಿಟ್ಸ್ ಅಷ್ಟೇ ಇರುತ್ತೆ. ಮತ್ತು ಬೇರೆ ಈ ಪುರೋಹಿತರು ಅವರೆಲ್ಲ ಬಂದು ಹೇಳೋ ಮಂತ್ರ ತುಂಬ ಲಾಂಗ್ ಇರುತ್ತೆ. ನಾನು ಹಾಕಿದ್ದು ಬರೀ 3 ಮಿನಿಟ್ಸ್ದು. ಸೊ ಬೇಗ ಆಯಿತು, ಪೂಜೆನೂ ಆಯಿತು. ಪೂಜೆ ಮಾಡಿ ಕೂತಿದ್ದೀನಿ. ಸೊ ಈಗ ನಮ್ಮ ಅಕ್ಕನ ಮಗಳು ಬೇರೆ ಹಾಸ್ಪಿಟ್ಲಿಗೆ ಬಂದಿದ್ದಾಳೆ, ಅಲ್ಲಿ ಹೋಗಬೇಕು. ಇನ್ನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ನನಗೆ. ಸೊ ಸಾಂಬ್ರಾಣಿ ಎಲ್ಲ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ ಮನೆ ತುಂಬ. ನೋಡಿ ಗೈಸ್, ಈ ಥರ ಸಾಂಬ್ರಾಣಿ ಎಲ್ಲ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಒಂದು ಪ್ರತೀತಿ, ಹಳೆ ಕಾಲದಿಂದ ಮಾಡ್ಕೊಂಬಂದಿರೋದು. ಸೊ ಹಾಕಿದ್ದೀನಿ ನಾನು. ಅದೇ ತೋರಿಸಿದ್ನಲ್ಲ ನಿಮಗೆ, ತೆಂಗಿನಕಾಯಿ ಚಿಪ್ಪು ಕಾಯಿ ತುರಿದಿದ್ದು ಹಂಗೆ ಇಟ್ಕೊಂಡಿರ್ತೀನಿ, ಅದನ್ನು ಒಂದೊಂದೇ ಸುಟ್ಬಿಟ್ಟು ಅದಕ್ಕೆ ಈ ಥರ ಹಾಕ್ತೀನಿ. ಅದೇ ನನ್ನ ಕಷ್ಟ ಅಂತ ಏನು ಯಾವತ್ತೂ ಅನಿಸಿಲ್ಲ. ಸೊ ತೆಂಗಿನಕಾಯಿ ಇಟ್ಟಿದ್ದೀನಲ್ಲ ಮನೆಯಲ್ಲಿ, ಅದನ್ನೇ ನಾನು ಮಂಗಳವಾರ ಶುಕ್ರವಾರ ಸುಟ್ಬಿಟ್ಟು ಗ್ಯಾಸಲ್ಲಿ ಹಂಗೆ ಸುಟ್ಕೊಂಡು ಅದರಲ್ಲಿ ಇಟ್ಕೊಂಡು ಹಾಕ್ತೀನಿ ಸಾಂಬ್ರಾಣಿ. ಅದೇ ನನಗೆ ಕಷ್ಟ ಅಂತ ತುಂಬ ರಿಸ್ಕು ಕಷ್ಟ ಆ ಥರ ಎಲ್ಲ ಏನಿಲ್ಲ. ಎಲ್ಲ ತುಂಬ ಜನ ಮಾಡಿ ಹಾಕಿದ್ದಾರೆ, ಹಂಗೆ ರೆಡಿಮೇಡು ಇಡ್ತಾರಲ್ಲ ಅವರು, ತುಂಬ ಕಷ್ಟ ಅದು ಇದು ಅಂತ ನನಗೆ ಅನಿಸಿಲ್ಲ. ನನಗೆ ರೂಢಿ ಆಗಿಬಿಟ್ಟಿದೆ ಆವಾಗಿಂದ ಹಾಕಿ.
ಸೊ ಈಗ ಅಭಿಷೇಕ ಎಲ್ಲ ಆಯ್ತು. ಈಗ ಹಾಸ್ಪಿಟ್ಲ್ ಹತ್ರ ಹೋಗಬೇಕು, ಬಂದು ಅಡುಗೆ ಬೇರೆ ಮಾಡಬೇಕು. ಇವತ್ತು ಟೈಮ್ ಇಲ್ಲ. ಸೊ ಹೋಗ್ಬಿಟ್ಟು ಅವಳನ್ನ ಅದೇನು ತೋರಿಸ್ಕೊಂಡು ಕರ್ಕೊಬರ್ಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಹಾರೈಸಿ ಒಳ್ಳೆಯದಾಗಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ. ಎಲ್ಲರೂ ನನ್ನ ಚಾನಲ್ ನೋಡ್ತಾ ಇರೋ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.